ನಮಸ್ತೆ ಎಲ್ರಿಗೂ. ಇದು ಆಸೆ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ. ಸೂರ್ಯನ ಫೋನು ಪೂಜನ್ ಕೈಗೆ ಸಿಗುತ್ತಾ, ಹಾಗೆ ವಿಡಿಯೋ ಸಿಗುತ್ತಾ ಅಂತ ನೋಡುವ. ಹಾಗೆ ಇಲ್ಲಿ ಪೂಜೆ ಮಾಡ್ತಾಯಿರ್ತಾರೆ ಸೆಕೆಂಡ್ ಡೇ. ಹಾಗೆ ಮನೋಜ್ ಹೇಳ್ತಾನೆ ಅಮ್ಮ ಪೂಜೆ ಮಾಡಂತ. ಅವಾಗ ಅಲ್ಲಿ ಬಂದಿರುವವರು ಹೇಳ್ತಾರೆ, ನೀನು ವ್ರತ ಮಾಡ್ತಿರೋದು ಪೂಜೆ ಅತ್ತೆ ಕೈಯಲ್ಲಿ ಮಾಡಿಸ್ತಿದ್ದೀಯ ಅಂತ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಮ್ಮ ಮನೇಲಿ ಪೂಜೆ ಆಗ್ತಿರೋದು ಕಂಡವರೆಲ್ಲ ಮಾತಾಡ್ತಿದ್ದಾರೆ ಅಂತ. ನೀವೇ ಮಾಡಿ ಅತ್ತೆ ಅಂತ. ತ್ಯಾಗಮಯಿ ನೀನೇ ಮಾಡು ಅಂತ ಹೇಳ್ತಾಳೆ. ಬೇಡ ಅತ್ತೆ, ನೀವೇ ಮನೆ ಹಿರಿಯರು, ನೀವೇ ಮಾಡಿ ಅಂತ ಮನೋಜ್ ಹೇಳ್ತಾನೆ. ಯಾರ್ಯಾರ ಮಾತಿಗೆ ನೀನು ಯಾಕೆ ತಲೆ ಕೊಡಿಸ್ತೀಯಮ್ಮ, ನೀನೇ ಮಾಡು ಅಂತ. ಹಾಗೆ ಎಲ್ರಿಗೆ ಆರತಿ ಕೊಡ್ತಾಳೆ. ಹಾಗೆ ಅವರು ನೆರೆಮನೆ ಬಂದಿರ್ತಾರೆ, ಹೂ ಕಟ್ಟವರೆಲ್ಲ. ಅದಕ್ಕೆ ಬಂದ್ವ ಸಜ್ಜಪತ್ತಿ ಹೋಗ್ತಾ ಇರಬೇಕು, ಜಾಸ್ತಿ ಮಾತಾಡಬಾರ್ದು ಅಂತ ಹೇಳ್ತಾಳೆ ಶಾಂತಿ. ಹಾಗೆ ಇಲ್ಲಿ ಮನೋಜ್ ಒಂದು ರ್ಯಾಪರ್ ಮಾಡಿದೊಂದು ಗಿಫ್ಟ್ ಹ್ಯಾಂಪರ್ದು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸ್ತಾನೆ. ಹಾಗೆ ರೋಹಿಣಿ ಹೇಳ್ತಾಳೆ ಅದನ್ನ ತೆಕ್ಕೊಳ್ಳಿ ಅಂತ. ಓಪನ್ ಮಾಡು ಅಂತ ಅಮ್ಮನಿಗೆ ಓಪನ್ ಮಾಡಿಸ್ತಾರೆ ಅವರಿಬ್ಬರು. ಹಾಗೆ ಎಲ್ರಿಗೆ ಚಪ್ಪಲ ಹೊಡಿಲಿಕ್ಕೆ ಹೇಳ್ತಾನೆ ಮನೋಜ್. ಅದಕ್ಕೆ ಸೂರ್ಯ ಹೇಳ್ತಾನೆ ವಿಷಯ ಗೊತ್ತಿಲ್ಲದೆ ಚಪ್ಪಲ ಹೊಡಿಬೇಕಂತ. ಹಾಗೆ ಅದನ್ನ ಓಪನ್ ಮಾಡ್ತಾರೆ. ಅದರಲ್ಲಿ ಕೋರ್ಸ್ ಅಂತ ಇರುತ್ತೆ, ಆನ್ಲೈನ್ ಕೋರ್ಸ್ ಅಂತ. ಅದಕ್ಕೆ ರಂಗನಾಥ್ ಕೇಳ್ತಾರೆ ಏನಂತ. ಅದು ಅತ್ತೆ ಹೆಸರಲ್ಲಿ ಆನ್ಲೈನ್ ಮೇಕಪ್ ಕೋರ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸೂರ್ಯ ಹೇಳ್ತಾನೆ ಅಂತ ಯಾಕೆ ಇಟ್ಟಿದ್ದು, ಶಾಂತಿ ಅಂತ ಇಟ್ಟರೆ ಯಾಕೆ ಬರಲ್ವ ಅಂತ ಕೇಳ್ತಾರೆ. ಹತ್ರ ಅವರ ಹೆಸರು ಮಾತಿಗೆ ತಲೆ ಕೆಡಿಸ್ಕೊಬೇಡಿ, ಅಂದರೆ ಸಕ್ಸಸ್, ಅಂದರೆ ಶಾಂತಿ, ಅಂದರೆ ಸಕ್ಕರೆ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ ಅಂದರೆ ಎಕ್ಸಾಕ್ಟಾಗಿ ಶಾಂತಿ ಅಲ್ಲ ಅಂತ ಆಯಿತು ಅಂತ. ಅದಕ್ಕೆ ಮನೋಜ್ ಹೇಳ್ತಾನೆ ಕರ್ಮ ಇತ್ತಲ್ಲ, ಒಳ್ಳೆ ಕರ್ಮ ಅಲ್ಲ ಮರ್ಮ ಅಂತ ಹೇಳ್ತಾನೆ ಸೂರ್ಯ. ಹಾಗೆ ಶಾಂತಿ ಹೋಗ್ಲಿ ಬೇಡಮ್ಮ. ಹಾಗೆ ಸೂರ್ಯನ ಕಾಮಿಡಿ ಎಲ್ಲ ಮಾಡ್ತಾಯಿರ್ತಾರೆ, ಎಲ್ಲ ನಗಡ್ತಾ ಇರ್ತಾರೆ. ಆವಾಗ ಶಾಂತಿ ಹೇಳ್ತಾಳೆ ಏನು ನೋಡ್ತಾ ಇದ್ದೀಯ, ಹೋಗಿ ಪ್ರಸಾದ ಬಂದವರಿಗೆಲ್ಲ ಕೊಡುವಂತೆ. ಶಾಂತಿ ಅವಾಗ ಬರ್ತಾಳೆ. ಅಲ್ಲಿ ಮನೆಗೆ ಬಂದವರು ಹೇಳ್ತಾರೆ ಎಷ್ಟೋ ಮನೆ ಪ್ರಸಾದ ತಿಂದಿದ್ದೀವಿ, ಆದರೆ ಈ ಥರ ಚೆನ್ನಾಗಿರಲ್ಲ ಅಂತ. ಅದಕ್ಕೆ ಶಾಂತಿ ಬಂದು ನಿಮಗೆ ಇದೇ ಥರ ಎಲ್ಲರ ಮನೆಗೆ ಹೋಗಿ ತಿನ್ನೋದೇ ಕೆಲಸ ಅಂತ. ಅದಕ್ಕೆ ಅದರಲ್ಲಿ ಒಬ್ಬರು ಹೇಳ್ತಾರೆ ಎಷ್ಟೋ ನಿಮ್ಮಂಥ ಶ್ರೀಮಂತರ ಕರೀತಾರೆ, ನಾವು ಹೋಗಲ್ಲ, ಆದರೆ ಮೀನೇನಂತೆ ಯಾರು ಪ್ರೀತಿಯಿಂದ ಕರೀತಾರೆ ಅಲ್ಲಿಗೆ ಮಾತ್ರ ಹೋಗೋದಂತ. ಅವರು ಓಡಾಡ್ತಾರೆ. ಅವಾಗ ಸೂರ್ಯ ಹೇಳ್ತಾನೆ ನಾನೇ ಬಿಡ್ತೀನಿ ಅಂತ. ಅವಾಗ ಶಾಂತಿ ಹೇಳ್ತಾನೆ ಒಳ್ಳೆ ಬೇಟೆನ ಆಯ್ತಾರೆ, ಕಾರಲ್ಲೇ ಹೋಗ್ಬೇಕು ಇವರು ಅಂತ. ಅವಾಗ ಮೀನಾ ಒಂದು ಮತ್ತೆ ಕಡುಬು ಕೊಟ್ಟಿದ್ದನ್ನ ತಿಂತಾ ಇದ್ದರೆ ಬಾಯಲ್ಲಿ ವಾಯ್ಸ್ ಬರಲ್ಲ ಅಂತ ಕೋಪದಲ್ಲಿ ಹೇಳ್ತಾಳೆ. ರಂಗನಾಥ್ ಹೇಳ್ತಾರೆ ಏನಮ್ಮ ಅವಳು ಮಾಡ್ತಾಳೆ ಅಂತ, ನೀನು ಅವಳಿಗೆ ಕಡುಬು ಸಾಕಾಗಲ್ಲ, ಬಾಯಿ ಮುಚ್ಚಿಸ್ಲಿಕ್ಕೆ ಬೂದ್ಕೊಂಬಲು ಕೈ ದೊಡ್ಡದು ಬೇಕಾಗುತ್ತೆ ಅಂತ. ಹಾಗೆ ಸೂರ್ಯ ಮತ್ತು ಮೀನಾ ಅವರು ಇಬ್ಬರು ಅಜ್ಜಿಗೆ ಕೆಲಸ ಕೊಟ್ಟಿರ್ತಾರಲ್ಲ ಚಪ್ಪಳ ಹೊಲಿಯೋದು, ಅಲ್ಲಿಗೆ ಬರ್ತಾರೆ. ಹೇಗಿದ್ದೀರಂತ ಸೂರ್ಯ ಕೇಳ್ತಾನೆ. ಅದಕ್ಕೆ ನೀನು ಕೆಲಸ ಕೊಟ್ಟ ಮೇಲೆ ಕೆಲಸ ಎಷ್ಟು ಮಾಡಿದ್ರು ಸಾಕಾಗಲ್ಲ, ಅಷ್ಟು ಕೆಲಸ ಬರ್ತಿದೆ ಅಂತ ಹೇಳ್ತಾರೆ. ಸೂರ್ಯ ಮಾತಾಡ್ತಾ ಇರ್ತಾನೆ. ಆವಾಗ ಮೀನಾ ಹೇಳ್ತಾಳೆ ಇವರು ಹಂಗೆ ಮಾತಾಡೋದು ನೋಡಿ, ನಿಮಗೆ ಪಂಚೆ ಮತ್ತು ಸೀರೆ ತಂದಿದ್ದೀವಿ ಅಂತ, ಯಾಕೆ ನೀವು ದುಡಿಯುವುದಲ್ವ ಅಂತ. ತೊಂದರೆ ಇಲ್ಲ, ನನಗೆ ಕೊಡಬೇಕು ಅನ್ನಿಸ್ತು ಅದಕ್ಕೆ ಕೊಟ್ಟೆ ಅಂತ ಹೇಳ್ತಾರೆ. ಹಾಗೆ ಅವರು ಆಶೀರ್ವಾದ ಎಲ್ಲ ತಗೊಳ್ತಾರೆ, ಡ್ರೆಸ್ ಎಲ್ಲ ಕೊಟ್ಟು. ಹಾಗೆ ನೀವು ಜೀವನದಲ್ಲಿ ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಆವಾಗ ಸೂರ್ಯ ಹೇಳ್ತಾನೆ ಇವತ್ತು ನಮ್ಮ ಮನೆಯಲ್ಲಿ ಅಂತ. ಆವಾಗ ಮೀನಾ ಬನ್ನಿ ನಿಮ್ಮನ್ನು ಅಂತ ಕರ್ಕೊಂಡೋಗಿ, ನೀವು ಏನು ಹೇಳ್ತೀರಂತ ನಂಗೆ ಗೊತ್ತು, ಮನೆಗೆ ಬರಲಿಕ್ಕೆ ಹೇಳ್ತಿದ್ದೀರಲ್ಲ, ಬೇಡ ಅಲ್ಲ ನೀನು ಅಷ್ಟು ಚೆನ್ನಾಗಿ ಮಾತಾಡ್ತೀಯ, ಯಾಕೆ ಅವರನ್ನು ಬೇಡ ಅಂತ ಹೇಳ್ತೀಯ, ನನಗೂ ಇಷ್ಟ ಇದೆ, ಆದರೆ ಅತ್ತೆ ಅವರನ್ನು ಅವಮಾನ ಮಾಡ್ತಿದ್ದಾರೆ, ಅವರು ಸ್ವಾಭಿಮಾನದಿಂದ ಬದುಕ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಸಕ್ಕರೆ ನಿನಗೂ ಬೈತಾರೆ, ಆವಾಗ ನೀನು ಸುಮ್ಮನೆ ಇರಲ್ವ, ಅದು ನನ್ನ ಕರ್ಮ, ಅಂದರೆ ನನ್ನನ್ನು ಮದುವೆಯಾಗಿ ನೀನು ತುಂಬ ಕಷ್ಟಪಡ್ತಿದ್ದೀಯಾ, ಆಯಿತಾ, ನನ್ನ ಮದುವೆ ಆಗಿದ್ದು ಕರ್ಮನ ಅಂತ ಕೇಳ್ತಾನೆ. ಅತ್ತೆ ಬಾಯಿ ಸುಮ್ಮನೆ ಇರಲ್ಲ ಅಂತ. ಈ ನಡುವೆ ಅತ್ತೆ ಥರ ನೀವು ಮಾತಾಡ್ತಿದ್ದೀರ ಅಂತ ಹೇಳ್ತಾಳೆ. ಅದಕ್ಕೆ ಆಯಿಲ್ ಫೇಸ್ ತೊಳೆಯ ನನ್ನ ಅಪ್ಪನಾಗೆ ಅಂತ ಹೇಳ್ತಾನೆ. ಮಾವನಿಗೆ ತಾಳ್ಮೆ ಜಾಸ್ತಿ, ನಿಮಗೆ ಎಲ್ಲದಕ್ಕೂ ಸಣ್ಣ ಪುಟ್ಟ ಇದಕ್ಕೆ ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾನೆ. ಅಂದರೆ ನಾನು ಲಚ್ಚಿ ಥರ ಲಚ್ಚಿ ಹೇಳಿಕೊಟ್ಟಿದ್ದಾರೆ, ಕಣ್ಣು ಹಿಡ್ದವ್ರು ಏನಾದರೂ ಪ್ರಾಬ್ಲಮ್ ಅಂದರೆ ಸುಮ್ಮನೆ ಬಿಡಬಾರ್ದಂತ. ಹಾಗೆ ನಾವು ಅವರನ್ನು ಕರ್ಕೊಂಡು ಹೋಗುವಂತ. ಅದಕ್ಕೆ ಮೀನು ಹೇಳ್ತಾಳೆ ಬೇಡ ಅಂತ. ಹಾಗೆ ಜೋರು ಮಾತಾಡುವಾಗ ಅಲ್ಲಿ ತುಂಬ ಜನ ಬರ್ತಾರೆ. ಏನಕ್ಕೆ ಜಗಳ ಮಾಡ್ತಿದ್ದೀರಾ, ಈ ಹೆಂಡತಿ ಅಂತೂ ತುಂಬ ದಬಾಯಿಸ್ತಾಳೆ, ನಾವು ಜಗಳ ಮಾಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅಲ್ಲ ಆವಾಗದಿಂದ ನಾವು ನೋಡ್ತಿದ್ದೀವಿ ಅಂತ. ಇಲ್ಲ ನಾವು ಜಗಳ ಮಾಡ್ತಾಯಿಲ್ಲ, ಮಾತಾಡ್ತಿದ್ದೀವಿ ಅಂತ. ಅದಕ್ಕೆ ಅವರೆಲ್ಲ ಹೋಗ್ತಾರೆ. ಅವರನ್ನು ಕರ್ಕೊಂಡು ಹೋಗುವಂತ. ಬೇಡ ರೀ, ಈ ವಯಸ್ಸಲ್ಲಿ ಅವರಿಗೆ ಅವಮಾನ ಆಗೋದು ಬೇಡ, ಆಯಿತು ಹೋಗು ಅಂತ ಹೋಗ್ತಾನೆ. ಎಲ್ಲಿಗೆ ಅವ್ರು ಹೇಳ್ತಾರೆ ಏನಾಯಿತು ಅಂತ. ಅದಕ್ಕೆ ಏನಿಲ್ಲ, ಒಂದು ಕಡೆ ಕರ್ಕೊಂಡು ಹೋಗ್ಬೇಕಂತ ಇದ್ವಿ ಅದಕ್ಕೆ ಅಂತ. ಅಲ್ಲ ನಮಗೂ ಕೆಲಸ ಇರುತ್ತೆ, ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನಂತ ಕೇಳ್ತಾರೆ. ಅದಕ್ಕೆ ಮೀನು ಹೇಳ್ತಾಳೆ ನಾವು ನಿಮ್ಮನ್ನು ಕಾರಲ್ಲಿ ಸುತ್ತಾಡಿಸ್ಕೊಂಡು ಹೋಟೆಲೆಲ್ಲ ಕರ್ಕೊಂಡು ಹೋಗ್ಬೇಕಂತ ಇದ್ದೀವಿ. ಹೌದಾ, ನೆಕ್ಸ್ಟ್ ಟೈಮ್ ನಾವು ಕರ್ಕೊಂಡು ಹೋಗ್ತೀವಿ, ನಿಮಗೆ ಆ ಥರ ಮನಸ್ಸಿದ್ದಲ್ಲ ಅಷ್ಟು ಸಾಕು ಅಂತ ಹೇಳ್ತಾರೆ.
ಹಾಗೆ ಇಲ್ಲಿ ಪೂಜೆ ಮತ್ತು ರೋಹಿಣಿ ಮಾತಾಡ್ತಾ ಇರ್ತಾರೆ ಪೂಜನ್ ರೂಮಲ್ಲಿ. ಏನು ಯೋಚನೆ ಮಾಡ್ತಿದ್ದೆ ಅಲ್ಲ, ಸೂರ್ಯನ ಮೊಬೈಲಿಂದ ವೀಡಿಯೋ ಹೇಗೆ ತೆಗೊಳ್ಳೋದಂತಲ್ಲಮ್ಮ, 2 ದಿನದಿಂದ ಟ್ರೈ ಮಾಡ್ತಿದ್ದೆ, ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾಳೆ ಪೂಜಾ. ಅದಕ್ಕೆ ಏನು ಯೋಚನೆ ಮಾಡಿದ್ದೆ ಅಂತ ಕೇಳ್ತಾಳೆ ಪೂಜಾ. ಇವತ್ತು ನಾನು ಸ್ವಲ್ಪ ಹಣ ಕೊಡ್ತೀನಿ, ಸ್ವಲ್ಪ ಐಟಮ್ಸ್ ತರಬೇಕು ಅಂದರೆ ಇವತ್ತು ಡ್ಯಾನ್ಸ್ ಇದೆ, ಅಂದರೆ ಕೋಲಾಟ ಇದೆ, ಅದಕ್ಕೆ ನಾನು ಕೋಲ್ಗಳನ್ನು ತರಬೇಕು ನೀನು ಅಂತ ಹೇಳ್ತಾಳೆ. ಅದೇ ಪ್ಲ್ಯಾನ್ ಕಣ್ಣು, ನಾನು ಡ್ಯಾನ್ಸ್ ಮಾಡ್ತಾಯಿರೋ ನಾನು ಮಾಡ್ತಾಳೆ, ಏನೇ ಮಾಡಿದ್ರು ವೀಡಿಯೋ ಮಾಡ್ತಾನೆ ಸೂರ್ಯ. ಆವಾಗ ನೀನು ಹೋಗಿ ನೀವು ಡ್ಯಾನ್ಸ್ ಮಾಡಿ ನಾನು ವೀಡಿಯೋ ಮಾಡ್ತೀನಿ ಅಂತ ಫೋನ್ ತೆಕ್ಕು, ಆಮೇಲೆ ವೀಡಿಯೋ ತೆಕ್ಕು ಅಂತ ಹೇಳ್ತಾಳೆ. ನಾನು ಕೇಳ್ದೆ ಕೂಡಲೇ ಅವನು ಫೋನ್ ಕೊಡ್ತಾನಾ? ಪ್ಲ್ಯಾನ್ ಚೆನ್ನಾಗಿದೆ, ವರ್ಕೌಟ್ ಆಗುತ್ತಾ? ವರ್ಕೌಟ್ ಆಗಲೇಬೇಕಾ? ದಿನೇಶನ ಕಾಟ ಜಾಸ್ತಿ ಆಗಿದೆ ದಿನೇ. ಇನ್ ಕೇಸ್ ದಿನೇಶನ ಬಗ್ಗೆ ಅವನು ಸೂರ್ಯನಿಗೆ ಗೊತ್ತಾದರೆ ನಮ್ಮ ಕತೆ ಗೋವಿಂದ ಅಂತ ಹೇಳ್ತಾಳೆ ರೋಹಿಣಿ. ಗೊತ್ತಾಯಿತು ಅಂದರೆ ನೀನು ಈ ವಿಡಿಯೋ ತೆಕ್ಕೊಂಡು ಸುಬ್ಬನಿಗೆ ಕೊಡಬೇಕು, ಅವನು ದಿನೇಶನಿಗೆ ಏನಾದರೂ ಮಾಡ್ತಾನೆ, ಗೊತ್ತಾಯ್ತಾ? ಇವಾಗಲಾದ್ರೆ ಅರ್ಥ ಆಯ್ತಲ್ಲ ಸಾಕು. ಈ ಪ್ಲ್ಯಾನ್ ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ತಾಳೆ ರೋಹಿಣಿ. ಹಾಗೆ ಇಲ್ಲಿ ನೆಕ್ಸ್ಟ್ ಡೇ ಪೂಜೆ ನಡೀತಾ ಇರುತ್ತೆ. ಮೀನಾ, ರೋಹಿಣಿ ಎಲ್ಲರೂ ದೇವರಿಗೆ ದೀಪ ಎಲ್ಲ ಹಚ್ತಾ ಇರ್ತಾರೆ. ಹಾಗೆ ಇಲ್ಲಿ ಸೂರ್ಯ ಮತ್ತು ರಂಗನಾಥ್ ಮಾತಾಡ್ತಾ ಇರ್ತಾರೆ. ಅದರ ನಡುವೆ ಶ್ರುತಿನ ಅಮ್ಮನ ಬರ್ತಾರೆ. ಇನ್ನು ಅವಳು ಏನು ಅವಮಾನ ಮಾಡ್ತಾಳೆ ಮೀನನಿಗೆ ನೋಡಬೇಕು. ಹಾಗೆ ಇಲ್ಲಿ ಏನು ಯಜಮಾನ ಬಂದಿಲ್ಲ ಅಂತ ಶಾಂತಿ ಕೇಳ್ತಾಳೆ. ಅದಕ್ಕೆ ಸೂರ್ಯ ಏನೋ ಟಾಂಟು ಕೊಡ್ತಾನೆ, ಅದಕ್ಕೆ ಅವ್ರು ಬರಲ್ಲ, ಇಲ್ಲಿ ಅವರಿಗೆ ಮರ್ಯಾದೆ ತೆಗಿತಾರೆ ಅಂತ. ಸೂರ್ಯ ಕೆಲವರು ಅಂತ ಹೇಳೋ ಬದಲು ನನ್ನ ಹೆಸರು ಹೇಳ್ಬೋದಿತ್ತಲ್ಲ ಅಂತ ಹೇಳ್ತಾನೆ ಸೂರ್ಯ. ಹಾಗೆ ಮೀನನ್ನು ಬರ್ತಾರೆ. ನನ್ನ ಗಂಡನಿಗೆ ಯಾಕೆ ಇದು ಮಾಡ್ತೀರಿ, ಸುಮ್ಮನೆ ಅವ್ರು ಯಾರಿಗೂ ಜಗಳ ಮಾಡಲ್ಲ ಅಂತ. ಹಾಗೆ ಶಾಂತಿ ಹೇಳ್ತಾಳೆ, ದೊಡ್ಡವ್ರ ಹತ್ರ ಹೇಗೆ ಮಾತಾಡಬೇಕಂತ ಗೊತ್ತಿಲ್ಲ, ಮತ್ತು ನನ್ನ ಗಂಡನಿಗೆ ಯಾಕೆ ಆ ಥರ ಹೇಳ್ತಾರೆ ಅಂತ ಹೇಳ್ತಾನೆ. ಹಾಗೆ ಶ್ರುತಿ ಹತ್ರ ರವಿ ಹೇಳ್ತಾನೆ, ನಿನ್ನ ಅಪ್ಪನಿಗೆ ಬರಲಿಕ್ಕೆ ಹೇಳಿದಲ್ವ ಅಂತ. ಅವರಿಗೆ ನೀನೇ ಫೋನ್ ಮಾಡು, ನಾನು ಆಲ್ರೆಡಿ ಹೇಳಿದ್ದೀನಿ ಅಂತ ಹೇಳ್ತಾಳೆ. ಹಾಗೆ ಇಲ್ಲಿ ಪೂಜೆ ಕೋಲಾಟದ ಕೋಲ್ತಾ ಇರ್ತಾಳೆ. ಯಾಕೆ ಲೇಟ್ ಅಂತ ಕೇಳ್ತಾಳೆ ರೋಹಿಣಿ. ಅದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯಿತು ಅಂತ. ಹೌದಾ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ತಾಳೆ. ಏನಕ್ಕೆ ಇದೆಲ್ಲ ಆಡಬೇಕು ಅಂತ ಹೇಳ್ತಾನೆ ಮನೋಜ್. ಅದು ಮೀನನ ಹತ್ರ ಕೆಲ ಮೀನನೇ ಹೇಳಿದೆ ಅಂತ ಹೇಳ್ತಾಳೆ ರೋಹಿಣಿ. ಏನಕ್ಕೆ ಬೇಕು, ಒಂದು ಕಡೆ ವ್ರತ ಒಂದು ಕಡೆ ಪೂಜೆ ಅಂತ ಹೇಳ್ತಾನೆ ಮನೋಜ್. ಅದಕ್ಕೆ ಮನೋಜ್ ಕೇಳ್ತಾನೆ, ಏನಕ್ಕಮ್ಮ ಈ ಕೋಲೆಲ್ಲ ಅಂತ. ಅದಕ್ಕೆ ಅವಳು ಮೀನಾ ಎಕ್ಸ್ಪ್ಲೇನ್ ಮಾಡ್ತಾನೆ ದೇವರ ಬಗ್ಗೆ. ಹಾಗೆ ಶಾಂತಿ ಬರ್ತಾಳೆ, ಏನು ನಿನ್ನ ಬಾಯ ಮಾಡು, ಕೃಷ್ಣನ ಭೂಮಂಡಲ ಕಂಡಿತ್ತಲ್ಲ, ಹಂಗೆ ಏನಾದರೂ ಎಲ್ಲ ಗೊತ್ತಿದೆ ನಿನಗೆ ಅಂತ. ಹಾಗೆ ಇಲ್ಲಿ ಶಾಂತಿದು ಸ್ಕೂಲ್ ಡ್ಯಾನ್ಸ್ ಹುಡುಗರೆಲ್ಲ ಬರ್ತಾರೆ. ಹಾಗೆ ಆ 2 ಹುಡುಗ ಮತ್ತು ಹುಡುಗಿದ್ದಾರೆ, ಮೀನಿನ ಕೈಯಲ್ಲಿ ಸಿಕ್ಕಿ ಹಾಕ್ಕೊಂಡಿರ್ತಾರೆ. ಅವರು ಬರ್ತಾರೆ, ಒಟ್ಟಿಗೆ ಕೈ ಇಟ್ಕೊಂಡು ಬಂದು ನಮಸ್ತೆ ಮಾಸ್ಟರ್ ಅಂತ ಹೇಳ್ತಾಳೆ. ಬೇಗ ಬರಬೇಕು ಅಂತ ಹೇಳ್ತಾಳೆ ಶಾಂತಿ. ಹಾಗೆ ಮೀನಾ, ನನ್ನ ಕ್ಲಾಸ್ನವರು ಚೆನ್ನಾಗಿ ಆಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ನೀನು ಒಬ್ಬಳೆ ತಕ್ಕತಾಯಿ ಕುಣಿಬೇಡ ಅಂತ ಹೇಳ್ತಾಳೆ ಶಾಂತಿ. ಹಾಗೆ ಅವರಿಬ್ಬರು ಒಟ್ಟಿಗೆ ಕೂತಿರ್ತಾರೆ. ಅದನ್ನ ನೋಡಿ ಸೂರ್ಯ ಬಂದು ಹೋಗಿ ಮನೋಜನ ಹತ್ರ ನಿಂತ್ಕೊಂಡು ಅವನ ಹತ್ರ ಮಾತಾಡು ಅಂತ ಹೇಳ್ತಾನೆ. ಇಲ್ಲೇ ಇರು, ಇನ್ನೂ ಸ್ವಲ್ಪ ಹೊತ್ತಕ್ಕೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾನೆ ಸೂರ್ಯ ಅವನ ಹತ್ರ. ಹಾಗೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಈ ಟೈಮಲ್ಲೇ ಪೂಜೆ ಬರೋ ಚಾನ್ಸಸ್ ಇರುತ್ತೆ, ಯಾಕೆಂದರೆ ಅವರಿಗೆ ವೀಡಿಯೋ ತೆಗಿಬೇಕಾದ್ರೆ ಅವ್ರದ್ದು ಪ್ಲ್ಯಾನ್ ಅದೇ. ಹಾಗೆ ಇಲ್ಲಿ ಫೋನ್ ಸಿಗುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ. ಹಾಗೆ ಪೂಜಾ ಮತ್ತು ರೋಹಿಣಿ ಅಡುಗೆ ಕೊನೆಗೆ ಬರ್ತಾಳೆ, ಏನಾದರೂ ಬೇಗ ನೋಡುವ ಅಂತ. ಆವಾಗ ಪೂಜೆ ಹೇಳ್ತಾಳೆ, ಪಾಪ ಗಂಡಂತ ಎಷ್ಟು ಖುಷಿಯಲ್ಲಿದ್ದಾರೆ, ಬೇಕಾ ಇದು ಅಂತ, ಬೇರೆ ಏನಾದರೂ ನೋಡುವ ಅಂತ. ಬೇರೆ ಏನಾದರೂ ದಾರಿ ನೋಡ, ಬೇರೆ ಏನು ಬೇಡ, ಎಲ್ಲ ದಾರಿ ಕ್ಲೋಸ್ ಆಗಿದೆ ಅಂತ ಹೇಳ್ತಾಳೆ ರೋಹಿಣಿ. ನನಗೆ ಇರುವುದು ಇದೇ ಒಂದು ದಾರಿ ಅಂತ ಹೇಳ್ತಾಳೆ ರೋಹಿಣಿ. ಇನ್ನು ಕೊಡೀರಿ, ನಾನೇ ಕಳಿಸ್ತೀನಿ ಅಂತ ತೆಕ್ಕೊಳ್ತಾಳೆ ರೋಹಿಣಿ. ಆವಾಗ ಮೈನಾ ಬಂದು ಡಿಕ್ಕಿ ಹೊಡಿತಾಳೆ ರೋಹಿಣಿಗೆ, ಮೊಬೈಲ್ ಕೆಳಗಡೆ ಬೀಳುತ್ತೆ. ಅದೇ ಟೈಮ್ಗೆ ಸೂರ್ಯನು ಬರ್ತಾನೆ. ಇಬ್ಬರಿಗೂ ಆ ಫೋನ್ ನೋಡಿ ಶಾಕ್ ಆಗುತ್ತೆ, ಗೊತ್ತಾಗುತ್ತಾ ಕದ್ದ ಫೋನ್ ಅಂತ. ನೋಡುವ ನೆಕ್ಸ್ಟ್ ಎಪಿಸೋಡಲ್ಲಿ. ಕಡೆಗೂ ಅವರಿಗೆ ಫೋನಲ್ಲಿ ವೀಡಿಯೋ ಸಿಗಲ್ಲ, ಯಾಕೆಂದರೆ ಮತ್ತೆ ಸಿಕ್ಕಿ ಬೀಳ್ತಾರೆ ಸೂರ್ಯ ಮೀನನ ಕೈಯಲ್ಲಿ. ಸೊ ಈ ಚಾನ್ಸು ಮಿಸ್ ಆಯಿತು. ನೆಕ್ಸ್ಟ್ ಏನು ಮಾಡ್ತಾರೆ ನೋಡುವ.